Welcome to the video on matrices and determinants. So in this class we are going to study about the inverse of a matrix by elementary transformations. So ಈಗ ನಮಗೆ elementary transformations means what ಅಂತ ಹೇಳಿ ನಮಗೆ ಅರ್ಥ ಐತಿ. ಸೊ elementary transformations ಅಂತಂದ್ರೆ ಯಾವುದೇ ಒಂದು ಗಿವನ್ ಮ್ಯಾಟ್ರಿಕ್ಸ್ ಏನಿರುತ್ತೆ, ಸೊ ಆ ಗಿವನ್ ಮ್ಯಾಟ್ರಿಕ್ಸನ್ನು ಈ ಥರ ಒಂದು ಗಿವನ್ ಮ್ಯಾಟ್ರಿಕ್ಸ್ ಏನಿರುತ್ತಲ್ಲ, ಈ ಥರದ ಮ್ಯಾಟ್ರಿಕ್ಸನ್ನು ನಾವು ಕಂಡೀಷನ್ಸನ್ನು ಅಪ್ಲೈ ಮಾಡಿ ಸಾಲ್ವ್ ಮಾಡಿಕೊಂಡು ರೋ ಆರ್ ಕಾಲಮ್ ಕಂಡೀಷನ್ಸ್ ಅಪ್ಲೈ ಮಾಡಿ ನಾವೇನು ಮಾಡಿರ್ತೀವಿ 1 0 ಆರ್ 0 0 ಈ ಥರ ಏನೇ ಒಂದು ಸಾಲ್ವ್ ಮಾಡ್ಕೊಂಡಿರ್ತೀವಿ. ಮೀನ್ಸ್ ಯಾವುದಾದ್ರೂ ಒಂದು ರೋನ ಏನು ಮಾಡಿರ್ತೀವಿ ಪೂರ್ತಿಯಾಗಿ 0 ಅಂಥೇಳಿ ಕನ್ವರ್ಟ್ ಮಾಡ್ಕೊಂಡಿರ್ತೀವಿ. ಸೊ ಕನ್ವರ್ಟ್ ಮಾಡ್ಕೊಂಡ್ಮೇಲೆ ಅದರದ್ದು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಫೈಂಡ್ ಮಾಡಿರ್ತೀವಿ. ಸೊ ಇದು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಏನಾಗುತ್ತಾ 1. ಕ್ಲಿಯರ್. ಸೊ ಇದಕ್ಕೇನು ಮಾಡ್ತೀವಿ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಇನ್ ದ ಸೇಮ್ ಕೇಸ್ ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್ ಬೈ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ಸ್. ಗಿವನ್ ಮ್ಯಾಟ್ರಿಕ್ಸ್ ಏನಿರುತ್ತಾ ಇದನ್ನು ವಿತ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಎರಡನ್ನೂ ಸೇರಿ ಸಾಲ್ವ್ ಮಾಡಿಕೊಂಡು ಈ ಗಿವನ್ ಮ್ಯಾಟ್ರಿಕ್ಸನ್ನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ಕೊತೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ಇಲ್ಲೇನೈತಿ 1 2 3 4 ಐತಿ. ಇದ್ರ ಜೊತೆ ನಾವೇನು ಮಾಡ್ತೀವಿ ಐಡೆಂಟಿಟಿ ಮ್ಯಾಟ್ರಿಕ್ಸನ್ನು ತೊಗೊತೀವಿ ಈಸ್ ಈಕ್ವಲ್ ಟು ಹಾಕಿ ಸಿಯರ್ ಈ ಥರ ಐಡೆಂಟಿಟಿ ಮ್ಯಾಟ್ರಿಕ್ಸನ್ನು ತೊಗೊಂಡು ಈ ಫುಲ್ ಮ್ಯಾಟ್ರಿಕ್ಸ್ ಏನೈತಲ್ಲ ಇದನ್ನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಇದನ್ನು ಮಾಡ್ಕೊಂಡು ಹೋದಂಗೆ ಇದನ್ನು ನಾವು ಸಾಲ್ವ್ ಮಾಡಿರ್ತೀವಿ. ಇಲ್ಲೇನು ಆನ್ಸರ್ ಬಂದಿರುತ್ತೋ ಅದು ನಮ್ದು ಏನಿರುತ್ತಾ ಇನ್ವರ್ಸ್ ಎ ಮೀನ್ಸ್ ಎ ಇನ್ವರ್ಸ್ ಆಗಿರುತ್ತೆ. ಓಕೆ, ಸೊ ಇದ್ರ ಮೇಲಿಂದ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಪ್ರಾಬ್ಲಮ್ ಈಸ್ ಸಿಯರ್ ಎಕ್ಸಾಂಪಲ್ ಬೈ ಯೂಸಿಂಗ್ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಫೈಂಡ್ ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್. Okay, find inverse of a matrix. So given A is equal to 1 2 3 4 ಕೊಟ್ಟಿರೋ. So just see here, first step ಅಂದ್ರೆ A is equal to I. So A ಅಂತಂದ್ರೆ given matrix, I ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದು 2 into 2 ಆರ್ಡರ್ ಒಳಗೆ ಐತಿ. 2 by 2 ಆರ್ಡರ್ ಒಳಗೆ ಇರೋದ್ರಿಂದ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈ ಥರ ಬರ್ಕೊಂಡಿವಿ. ಇನ್ ದ ಕೇಸ್ 3 by 3 ಮ್ಯಾಟ್ರಿಕ್ಸ್ ಇತ್ತಂತಂದ್ರೆ ಇಟ್ ಶುಡ್ ಬಿ 1 0 0 0 1 0 ಆ್ಯಂಡ್ 0 0 1 ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಫಸ್ಟ್ ಸ್ಟೆಪ್ ಏನು ಮಾಡ್ತೀರಿ ಅಂತಂದ್ರೆ ಸಿ ಹಿಯರ್ ಇಲ್ಲಿ 1 ಐತಿ. ಸೊ ಆಬ್ವಿಯಸ್ಲಿ ಇಲ್ಲಿ 1 ಆಲ್ರೆಡಿ ಐತಿ ನಮ್ಮ ಹತ್ರ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಇಲ್ಲಿ 0 ಐತಿ ಅಂತಂದ್ರೆ ನಾವು ಈ 3ನ 0 ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಇದನ್ನು 0 ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಯಾವ ಅಪ್ಲೈ ಮಾಡಬೇಕು ಅಂತಂದ್ರೆ ಸಿ ಹಿಯರ್ R2 ಇಂಟರ್ಚೇಂಜಸ್ ಟು R2 ಮೈನಸ್ 3 R1. ಇಲ್ಲಿ R2 ಯಾಕೆ ಬರ್ಕೊತೀವಿ ಅಂದ್ರೆ ನಮಗೆ R2 ಚೇಂಜ್ ಮಾಡ್ಕೊಳ್ಳೋದೈತಿ. ಓಕೆ, ಸೊ ಫಾರ್ ದ್ಯಾಟ್ R2 ಮೈನಸ್ 3 ಇಂಟು R1 ಇದನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ ನೋಡ್ರಿ, R1 ಆ್ಯಸ್ ಇಟ್ ಈಸ್ ಬರ್ಕೊತೀವಿ ಎರಡೂ ಕಡೆ. R1 ಈಸ್ ಸೇಮ್ ಆ್ಯಸ್ ಇಟ್ ಈಸ್. R2 ಏನಾಗುತ್ತಂದ್ರೆ 3 ಮೈನಸ್ 3 ಇಂಟು R1 ಅಂದ್ರೆ 3 1 3. ಸೊ 3 ಮೈನಸ್ 3 0. ಇನ್ ದ ಸೇಮ್ ಕೇಸ್ 4 ಆ್ಯಸ್ ಇಟ್ ಈಸ್. 4 ಮೈನಸ್ 3 2 6. ಕ್ಲಿಯರ್. ಸೊ 3 2 6 ಅಂತಂದ್ರೆ 4 ಮೈನಸ್ 6 ಆಯ್ತಂದ್ರೆ ಅದ್ರದ್ದು ಆನ್ಸರ್ ಮೈನಸ್ 2 ಬರ್ತೈತಿ. ಕ್ಲಿಯರ್. ಇನ್ ದ ಸೇಮ್ ಕೇಸ್ R2 ಮೈನಸ್ 3 R1 ಅಂತಂದ್ರೆ R1 ಆ್ಯಸ್ ಇಟ್ ಈಸ್ 3 ಇಂಟು R1 ಅಂದರೆ ಇಲ್ಲಿ 3 ಬಂತು. ಸೊ 0 ಒಳಗೆ 3 ಮೈನಸ್ ಮಾಡಿದ್ವಿ ಅಂತಂದ್ರೆ ಮೈನಸ್ 3. ಇನ್ ದ ಸೇಮ್ ಕೇಸ್ 1 3 ಇಂಟು 0 ಮೀನ್ಸ್ 0 ಓನ್ಲಿ. ಸೊ 1 ಮೈನಸ್ 0 ಅಂದ್ರೆ 1 ಓನ್ಲಿ. ಕ್ಲಿಯರ್ ಈ ಸ್ಟೆಪ್. ಇದರ ನೆಕ್ಸ್ಟ್ ಏನು ಮಾಡ್ತೀವಿ ನೋಡ್ರಿ, ಇಲ್ಲೇನೈತಿ ನಮಗೆ ಎರಡೂ ಕಡೆ 2 ಐತಿ. ಸೊ ನೆಕ್ಸ್ಟ್ ಇಲ್ಲಿ 1 0 ಆಗೈತೆ ಅಂದ್ರೆ ನೆಕ್ಸ್ಟ್ ನಾವೇನು ಮಾಡಬೇಕು 1 0 ಇದ್ದಾಗ ಇಲ್ಲಿ 1 ಮಾಡ್ಕೋಬೇಕು. ಇಲ್ಲಿ 1 ಮಾಡ್ಕೋಬೇಕು ಅಂತಂದ್ರೆ ಡಿವೈಡೆಡ್ ಬೈ 2 ಮಾಡ್ಕೊತೀರಿ. ಸೊ R2ನ ಡಿವೈಡೆಡ್ ಬೈ 2 ಇಂದ ಸಾಲ್ವ್ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೇನು ಸಿಗ್ತೈತೆ ನೋಡ್ರಿ 1 ಆ್ಯಸ್ ಇಟ್ ಈಸ್. R1 ಅಂತೂ ಸೇಮ್ 1 2 ದೆನ್ 0ನೂ ಸೇಮ್ ಆಗುತ್ತೆ. ಇಲ್ಲೇನಾಗುತ್ತಾ 1 ಡಿವೈಡೆಡ್ ಬೈ, ಸೊ ಇಲ್ಲೇನಾಗುತ್ತಾ ಸಿ ಹಿಯರ್ 1 ಡಿವೈಡೆಡ್ ಬೈ ಮೈನಸ್ 2 ಇಂಟು ಮೈನಸ್ 2 ಮೈನಸ್ 2 ಮೈನಸ್ 2 ಗೆಟ್ ಕ್ಯಾನ್ಸಲ್. ಸೊ ರಿಮೈನಿಂಗ್ ಇಲ್ಲೇನಾಯಿತು 1 ಉಳೀತು. ಇನ್ ದ ಸೇಮ್ ಕೇಸ್ ಇಲ್ಲೇನಾಗುತ್ತೆ R1 ಆ್ಯಸ್ ಇಟ್ ಈಸ್ R2 ಡಿವೈಡೆಡ್ ಬೈ 2 ಐತಿ. ಸೊ ಆಲ್ರೆಡಿ ಇಲ್ಲಿ ಮೈನಸ್ 3 ಐತಿ ಡಿವೈಡೆಡ್ ಬೈ ಮೈನಸ್ 2. ಸೊ ಮೈನಸ್ ಮೈನಸ್ ಬಿಕಮ್ ಪ್ಲಸ್. ಅದಕ್ಕೆ ಇಲ್ಲಿ ಏನಾಗುತ್ತಾ 3 by 2. ಇನ್ ದ ಸೇಮ್ ಕೇಸ್ 1 ಡಿವೈಡೆಡ್ ಬೈ ಇಲ್ಲಿ ಆಲ್ರೆಡಿ ಮೈನಸ್ 2 ಐತಿ. 1 ಡಿವೈಡೆಡ್ ಬೈ ಮೈನಸ್ 2 ಅದನ್ನು ನಾವು ಕಾಮನ್ ಆಗಿ ಏನು ಮಾಡ್ಕೋಬೋದು ಮೈನಸ್ ಅಂತ ಇಲ್ಲಿ ತೊಗೋಬೋದು. 1 ಮೈನಸ್ 1 by 2. ಕ್ಲಿಯರ್. ಓಕೆ, ದೆನ್ ಈಗ ನೋಡ್ರಿ 1 0 1 ಕರೆಕ್ಟ್ ಐತಾ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 1 ಕ್ಲಿಯರ್. ಬಟ್ ಇಲ್ಲಿ ಏನಾಗಬೇಕು ಈಗ ಲಾಸ್ಟ್ ಸ್ಟೆಪ್ 0 ಕನ್ವರ್ಟ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ನಮಗೆ 2 ಐತಿ. ಇದನ್ನು ನಾವು ಏನು ಮಾಡಬೇಕು 0 ಮಾಡ್ಕೋಬೇಕು. ಇದನ್ನು 0 ಮಾಡ್ಕೋಬೇಕು ಅಂತಂದ್ರೆ ನಾವು ಏನು ಅಪ್ಲೈ ಮಾಡಬೇಕು ಅಂದ್ರೆ R1 ರೋನ ನಾವೀಗ R1 ಚೇಂಜಸ್ ಮಾಡ್ಕೋಬೇಕಾಗೈತಿ. ಸೊ R1
interchanges to R1 minus 2R2. Clear? 2R2. So 2R2 ಅಂತಂದ್ರೆ ಇಲ್ಲಿ R1 1 minus 2 into R2 0 ಅಂದ್ರೆ 0ನೇ ಬರುತ್ತೆ. ಇನ್ ದ ಸೇಮ್ ಕೇಸ್ R1 ಅಂದ್ರೆ ಈಗ ಇಲ್ಲಿ ಏನೈತಿ, R1ದು 2 ಐತಿ ಮೈನಸ್ 2 ಇಂಟು R2 ಅಂದ್ರೆ ಏನೈತಿ 1 ಐತಿ. ಸೊ 2 minus 2 is equal to 0. ಕ್ಲಿಯರ್? ಸೊ ಇಲ್ಲೇನಾಯ್ತು 0 ಆಯ್ತಾ. ಸೊ ಇಲ್ಲಿ ನೋಡ್ರಿ, ಈಗ ಐಡೆಂಟಿಟಿ ಮ್ಯಾಟ್ರಿಕ್ಸಾಗಿ ಕನ್ವರ್ಟ್ ಮಾಡಿದ್ವಿ. ಕ್ಲಿಯರ್? 1 0 1 0. ಸೊ ಕ್ಲಿಯರ್. ಅದೇ ಥರ ಇದನ್ನು ಈ ಕಡೆನೂ ಅಪ್ಲೈ ಮಾಡ್ತೀವಿ. ಸೊ ಇಲ್ಲೇನು ಚೇಂಜಸ್ ಆಗಬೇಕಾಗ್ತದೆ, R1 ಚೇಂಜ್ ಆಗಬೇಕಾಗ್ತದೆ ಅಂದ್ರೆ R2 ಆ್ಯಸ್ ಇಟ್ ಈಸ್ ಬರ್ಕೊತೀರಿ. 3/2 ಮೈನಸ್ 1/2 ಆ್ಯಸ್ ಇಟ್ ಈಸ್ ಬರ್ಕೊಂಡು ಚೇಂಜಸ್ ಮಾಡೋದೇನು ಜಸ್ಟ್ ಇದನ್ನಷ್ಟೇ ಚೇಂಜಸ್ ಮಾಡ್ಕೊತೀರಿ. ಸಿ ಹಿಯರ್ ನೆಕ್ಸ್ಟ್ ಸೇಮ್ ಆ್ಯಸ್ ಇಟ್ ಈಸ್. R1 ಅಂದ್ರೆ ಏನೈತೆ ನೋಡ್ರಿ, R1 ಇದ್ದಿದ್ದು 1 minus 2 into R2. 2 into 3/2 ಅನ್ಕೋರಿ. 2 2 get cancel. 1 minus 3. 1 minus 3 should be answer is minus 2. So minus 2 ಇಲ್ಲಿ ಬಂದೈತಿ. ಕರೆಕ್ಟ್? ಸೇಮ್ minus 1/2 then minus 1/2. ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ಚೇಂಜ್ ಮಾಡ್ಕೊತೀರಿ. ಇದನ್ನೇನು ಚೇಂಜ್ ಮಾಡ್ಕೊತೀರಿ ನೋಡ್ರಿ. ಜಸ್ಟ್ ಸೊ ಇದ್ರದ್ದು ಆನ್ಸರ್ ಏನು ಬರುತ್ತೆ ನಮಗೆ, minus 1/2. ಹೆಂಗೆ ಬರುತ್ತೆ ಅಂದರೆ ಇಲ್ಲಿ ನೋಡ್ರಿ, R1 ಅಂದ್ರೆ ಏನೈತಿ 1 minus 2 into minus 1/2 ಐತಿ. 2 2 get cancel. ಸೊ 1 minus of minus ಅಂದ್ರೆ ಕ್ಲಿಯರ್ 2 into R2 ಮಾಡ್ಕೊಂಡಿರ್ತೀವಿ. ದೆನ್ R1 ವ್ಯಾಲ್ಯೂ ಏನೈತಿ ನಮಗೆ ಆಲ್ರೆಡಿ 1 ಐತಿ. ಕ್ಲಿಯರ್? 1 minus 2 into R2 ಅಂದ್ರೆ 1/2 ಐತಿ. ಸೊ minus minus get cancel. ಸೊ ರಿಮೈನಿಂಗ್ 1 is there. ಸೊ ಆ್ಯಸ್ ಇಟ್ ಈಸ್, ಬಿಕಾಸ್ ಇಲ್ಲೇನು ಚೇಂಜಸ್ ಆಗಂಗಿಲ್ಲ. ಸೊ ಇಲ್ಲೇನು ಬಂದಿರುತ್ತೆ ಈ ಆನ್ಸರನ್ನು ನಾವೇನು ಮಾಡ್ತೀವಿ, A inverse is equal to -2 1 3/2 and minus 1/2. This is what solution of inverse of a matrix. ಕ್ಲಿಯರ್? ಸೊ ಇದು ಏನಾಯಿತು ಅಂತಂದ್ರೆ ಇವಾಗ ಸಾಲ್ವ್ ಮಾಡಿದ್ದು ನಾವು 2 ಆರ್ಡರ್ 2 ಮ್ಯಾಟ್ರಿಕ್ಸ್ ಆಯಿತು. ಇನ್ ದ ಸೇಮ್ ಕೇಸ್ ಒನ್ ಮೋರ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಅದು ಏನೈತೆ ಅಂದ್ರೆ 3/3 ಐತಿ. ಓಕೆ, ಸಿ ದ ಕ್ವಶನ್. ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ A by elementary operation. By elementary operation, given A is equal to 3 minus 3 4, 2 minus 3 4, then 0 minus 1 1. Clear? So ಇದನ್ನ ಫಸ್ಟ್ ಸ್ಟೆಪ್ ಏನು, ಆಲ್ವೇಸ್ A is equal to I into A ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮತ್ತು ಮ್ಯಾಟ್ರಿಕ್ಸ್ A ಎರಡನ್ನೂ ಒಂದಕ್ಕೊಂದು ಬಾಜು ಬಾಜು ಬರ್ಕೋಬೇಕು ಫಸ್ಟ್ ಸ್ಟೆಪ್. ಓಕೆ, ದಿಸ್ ಈಸ್ A ಆ್ಯಂಡ್ ದಿಸ್ ಈಸ್ I. ಇಲ್ಲಿ 3/3 ಐತಿ. ಸೊ 1 0 0 0 1 0 0 0 1 ಬಂತು. ಸೊ ನೆಕ್ಸ್ಟ್ ಸ್ಟೆಪ್, ಫಸ್ಟ್ ಇಲ್ಲಿ 1 ಬೇಕು ನಮಗೆ ಕಂಪಲ್ಸರಿ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಇಲ್ಲಿ 1 ಮಾಡ್ಕೋಬೇಕು. ಇಲ್ಲಿ ಏನೈತಿ 3 ಐತಿ. ಸೊ ಈ 3 ಇದ್ದಿದ್ದನ್ನು 1 ಆಗಿ ಚೇಂಜಸ್ ಮಾಡ್ಕೋಬೇಕು ಅಂದರೆ ಯಾವ ಆಪ್ರೇಷನ್ ಮಾಡಬೇಕು ಅಂದ್ರೆ R1 minus R2. ಸೊ R1 interchanges to R1 minus R2. ಕ್ಲಿಯರ್? ಸೊ 3 ಒಳಗೆ 2 ಹೋಯ್ತಂದ್ರೆ ನಮಗೆ 1 ಸಿಗ್ತೈತಿ. ಸೊ ಇಲ್ಲಿ R1 ಚೇಂಜಸ್ ಮಾಡ್ಕೋಬೇಕು ಅಂತಂದ್ರೆ R2 ಮತ್ತು R3 ಏನಾಗುತ್ತೆ, ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಸೊ ಸಿ ಇಯರ್ R1 R2 ಸೇಮ್ ಆ್ಯಸ್ ಇಟ್, R2 ಮತ್ತು R3 ಸೇಮ್ ಬರ್ಕೊತೀವಿ ಎರಡೂ ಕಡೆ. R1 ಅಷ್ಟೇ ಚೇಂಜ್ ಆಗುತ್ತೆ. R1 ಏನು ಚೇಂಜ್ ಆಗುತ್ತೆ, R1 minus R2. 3 minus 2 1 minus 3 minus of minus plus, therefore R1 minus R2 becomes ಸಿ minus 3 minus of minus 3 ಅಂದರೆ ಪ್ಲಸ್ ಆಗುತ್ತಾ, 3 3 get cancel 0. ಇನ್ ದ ಸೇಮ್ ಕೇಸ್ 4 minus 4 become 0. ನಮಗೆ ಫಸ್ಟ್ ರೋ ಏನು ಬೇಕಿತ್ತು, 1 0 0ನೇ ಬೇಕಿತ್ತು. ಸೊ ಇಟ್ಸ್ ಕಂಪ್ಲೀಟ್. ಕ್ಲಿಯರ್? ಸೊ ಇದೇ ಥರ ಈ ಕಡೆನೂ ಅಪ್ಲೈ ಆಗ್ತೈತಿ. ಈ ಕಡೆ ಅಪ್ಲೈ ಆದಾಗ ನೋಡ್ರಿ, R1 minus R2 ಅಂತಂದ್ರೆ 1 minus 0 1 ಆಗುತ್ತಾ. ದೆನ್ 0 ಒಳಗೆ 1 ಹೋಯ್ತಂದ್ರೆ -1 ಆಗುತ್ತೆ. ಇನ್ ದ ಸೇಮ್ ಕೇಸ್ 0 minus 0 means 0 ಓನ್ಲಿ. R2 R3 ಸೇಮ್ ಆ್ಯಸ್ ಇಟ್ ಈಸ್. ಸೊ ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ಬಿಟ್ಟು ಇಲ್ಲಿ ಇದೇನು 2 ಐತಿ, ಇದು ನಮಗೇನಾಗಬೇಕು 0 ಆಗಿ ಕನ್ವರ್ಟ್ ಆಗಬೇಕು. ಸೊ 0 ಆಗಿ ಕನ್ವರ್ಟ್ ಆಗಬೇಕು ಅಂತಂದ್ರೆ ನಾವು ಏನು ಮಾಡಬೇಕು, R2 minus 2 into R1. ಬಿಕಾಸ್ 2 minus 2 ಮಾಡಿದ್ವಿ ಅಂದ್ರೆ ನಮಗೆ 0 ಸಿಗುತ್ತೆ. ದೇರ್ ಫಾರ್ R2 minus 2 into R1. ಕ್ಲಿಯರ್? ಸೊ ಲೆಟ್ಸ್ ಸ್ಟಾರ್ಟ್. R2 ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ R1 R3 ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊತೀವಿ ಎರಡು ಸೈಡ್. ಸೊ ಜಸ್ಟ್ ಇಯರ್ ಎರಡು ಸೈಡ್ R1 R2 ಸೇಮ್ ಬರ್ಕೊಂಡು
ಜಸ್ಟ್ R2 ಮಾತ್ರ ಚೇಂಜ್ ಆಗುತ್ತೆ. ಇದು R2 ಏನು ಚೇಂಜ್ ಆಗುತ್ತಾ, R2 ಮೈನಸ್ 2 ಇಂಟು R1, 2 1 ಝ 2, 2 ಮೈನಸ್ 2 ಬಿಕಮ್ 0, ದೆನ್ 2 ಇಂಟು 0 ಅಂದ್ರೆ 0ನೇ ಆಗುತ್ತಾ. ಓಕೆ, ದೆನ್ ಮೈನಸ್ 3 ಮೈನಸ್ 0 ಅಂದ್ರೆ ಮೈನಸ್ 3 ಓನ್ಲಿ, ಸೇಮ್ ಆ್ಯಸ್ ಇಟ್ ಈಸ್. 4 ಒಳಗೆ 0 ಹೋದ್ರೆ 4, ಸೇಮ್ ಈ ಸೈಡು ಹೆಂಗಾಗುತ್ತೆ, ಎರಡೂ ಕಡೆ 0 0 ಐತಂದ್ರೆ 2 ಇಂಟು R1, 2 1 ಝ 2, 0 ಒಳಗೆ 2 ಹೋದ್ರೆ ಮೈನಸ್ 2, ದೆನ್ 1 ಐತಿ ಆಲ್ರೆಡಿ, ಇಲ್ಲಿ 2ಲೇ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮೈನಸ್ 2 ಆಗುತ್ತೆ. ಓಕೆ, ದೆನ್ 1 ಮೈನಸ್ ಆಫ್ ಮೈನಸ್ 2 ಅಂತಂದ್ರೆ ಪ್ಲಸ್ ಆಗುತ್ತೆ. ಸೊ 1 ಪ್ಲಸ್ 2 ಅಂತಂದ್ರೆ 3, ಸೇಮ್ 0 ಆ್ಯಸ್ ಇಟ್ ಈಸ್. ಆ್ಯಂಡ್ R3 ಏನೂ ಚೇಂಜಸ್ ಆಗಲ್ಲ, ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಕ್ಲಿಯರಾ? ಸೊ ಸಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ, ಮಿಡ್ಲ್ ಏನೈತಲ್ಲ ಇದನ್ನು ನಾವು 1 ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಸೊ ಫಸ್ಟ್ ಡೈಗೋನಲ್ ಮ್ಯಾಟ್ರಿಕ್ಸ್ 1 1 1 ಇರಬೇಕು. ಸೊ ಇಲ್ಲೇನು 1 ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ, ನೆಕ್ಸ್ಟ್ ಏನು ಅಪ್ಲೈ ಮಾಡ್ತೀವಿ ಅಂತಂದ್ರೆ, R2 ಇಂಟರ್ಚೇಂಜಸ್ ಟು R2 ಮೈನಸ್ 4 ಇಂಟು R3. ಸೊ ನೋಡಿರಿ, ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗೋಣ. R2 ಅಂದರೆ ಏನಾಗುತ್ತೆ ನೋಡಿರಿ, R2 ಅಂತಂದ್ರೆ R1 ಮತ್ತು ಆಮೇಲೆ R3 ಏನೈತಿ ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊಂಡು ಜಸ್ಟ್ R2 ಮಾತ್ರ ಚೇಂಜಸ್ ಆಗ್ತೈತಿ. R2 ಅಂತಂದ್ರೆ ಇಲ್ಲಿ ಏನೈತಿ ನೋಡಿರಿ, R2 ಈಸ್ 0 ಮೈನಸ್ 4 ಇಂಟು 0, ಸೊ ಇಟ್ ಶುಡ್ ಬಿ 0 ಓನ್ಲಿ. ಕ್ಲಿಯರ್? ಸೊ ನೋಡಿರಿ 0ನೇ ಬಂತ, ಸೇಮ್ ಆ್ಯಸ್ ಇಟ್ ಈಸ್ R2. ನೆಕ್ಸ್ಟ್ ಏನೈತಿ ಇಲ್ಲಿ 3 ಐತಿ. ಸೊ ಇದನ್ನು ಸಾಲ್ವ್ ಮಾಡಬೇಕಾದ್ರೆ ನೋಡಿರಿ, R2 ಅಂದ್ರೆ ಮೈನಸ್ 3 ಮೈನಸ್ 4 ಇಂಟು R3 ಅಂದ್ರೆ ಮೈನಸ್ 1 ಐತಿ, ಹೌದು, ಮೈನಸ್ 1. ಸೊ ಮೈನಸ್ 3 ಮೈನಸ್ ಮೈನಸ್ ಬಿಕಮ್ ಪ್ಲಸ್, 4 1 ಝ 4. ಕ್ಲಿಯರ್? ಸೊ ಏನು ಬರುತ್ತೆ ನೋಡಿರಿ ಆನ್ಸರ್, ಮೈನಸ್ 3 ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ 3 ಒಳಗೆ 4 ಆದ್ರೆ ಆಬ್ವಿಯಸ್ಲಿ 1 ಉಳಿತೈತಿ, ಬಟ್ ನಾವು ಮೈನಸ್ ಮಾಡಿದ್ದಕ್ಕೆ ಏನಾಗಿರುತ್ತೆ, ಮೈನಸ್ ಪ್ಲಸ್ ಬಿಗ್ಗರ್ ಸೈನ್ ಪ್ಲಸ್ ಐತಿ ಅಂದ್ರೆ ವಿ ಹ್ಯಾವ್ ಟು ರೈಟ್ ಹಿಯರ್ 1 ಓನ್ಲಿ. ಕ್ಲಿಯರ್? ಸೊ ಇನ್ ದ ಲಾಸ್ಟ್ ಸೇಮ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಏನೈತೆ ನೋಡ್ರಿ, R2 ಅಂದರೆ ನೆಕ್ಸ್ಟ್ ಏನು ಬರುತ್ತಾ 4. ಸೊ ರೈಟ್ ಜಸ್ಟ್ 4 ಮೈನಸ್ 4 ಇಂಟು R3 ಅಂದ್ರೆ 1. ಸೊ 4 ಮೈನಸ್ 4 1 ಝ 4, ಸೊ ಇಟ್ ಬಿಕಮ್ಸ್ 0. ನೋ 4 ಇಂಟು R3. ಸೊ 4 ಇಂಟು R3 ಮಾಡಿದ್ವಿ ಅಂದರೆ 4 1 ಝ 4 ಆಗುತ್ತೆ. ಕ್ಲಿಯರಾ? ಸೊ ಕ್ಲಿಯರ್? ಸೊ ಈ ಥರ ಸಾಲ್ವ್ ಮಾಡಿದ್ವಿ. ಇದೇನಾಯ್ತು ಈಗ 1 0 0 0 1 0 0 ಮೈನಸ್ 1 1 ಆಗೈತಿ. ಈಗ ನಾವು ಲಾಸ್ಟ್ ಟರ್ಮ್ ಏನಂದ್ರೆ ಇಲ್ಲೇನು ಮೈನಸ್ 1 ಐತಿ, ಇದನ್ನು ನಾವು ಏನಾಗಿ ಚೇಂಜಸ್ ಮಾಡ್ಕೋಬೇಕು, 0 ಆಗಿ ಮಾಡ್ಕೋಬೇಕು. ದಿಸ್ ಈಸ್ ಅ ಲಾಸ್ಟ್. ಕ್ಲಿಯರ್? ಲಾಸ್ಟ್ ಒನ್ ಚೇಂಜ್ ಮಾಡ್ಕೋಬೇಕಾದ್ರೆ ಇಲ್ಲಿ ನೋಡ್ರಿ R3 ಪ್ಲಸ್ R2. ಸೊ ದಿಸ್ ಈಸ್ R1 R2 ಆ್ಯಸ್ ಇಟ್ ಈಸ್ ಬರ್ಕೊತೀರಿ ಎರಡೂ ಕಡೆ. R3 ಮಾತ್ರ ಚೇಂಜ್ ಆಗುತ್ತೆ. ಏನು ಚೇಂಜ್ ಆಗುತ್ತಾ, R3 ಪ್ಲಸ್ R2. ಸೊ ಇದು R3 ಐತಿ, 0 ಪ್ಲಸ್ 0 0 ಓನ್ಲಿ. ದೆನ್ ಸಿ ಹಿಯರ್ ಇಲ್ಲೇನಾಗುತ್ತೆ ಅಂದ್ರೆ ಮೈನಸ್ 1 ಪ್ಲಸ್ 1, ಸೊ ಈಸ್ ಈಕ್ವಲ್ ಟು 0. ಕ್ಲಿಯರ್? ಇದು ಸೇಮ್ ಆ್ಯಸ್ ಇಟ್ ಈಸ್ 1. ಸೊ ಇವಾಗ ಇದನ್ನು ಅಬ್ಸರ್ವ್ ಮಾಡಿರಿ, ಇದೇನಾಯ್ತು ಈಗ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಆಯಿತು. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮೀನ್ಸ್ 1 0 0 0 1 0 0 0 1. ಈ ಸೈಡ್ ಏನು ಬರುತ್ತಲ್ಲ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದ್ದಿದ್ದೇನು ಚೇಂಜ್ ಆಗಿರುತ್ತೆ, ಅದು ಏನೇ ಇರಲಿ ಅದಕ್ಕಿಂತ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಿರುತ್ತೆ, ಇಲ್ಲಿ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಆಯಿತು ಅಂತಂದ್ರೆ ಇಲ್ಲಿಗೆ ನಮ್ಮದು ಪ್ರಾಬ್ಲಮ್ ಏನಾಗಿರುತ್ತೆ, ಮುಗಿಯುತ್ತೆ. ಅದು ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದ್ರೆ A ಇನ್ವರ್ಸ್ ಇಸ್ ಈಕ್ವಲ್ ಟು ಇಲ್ಲೇನು ಬಂದಿರುತ್ತೆ ಈ ಮ್ಯಾಟ್ರಿಕ್ಸನ್ನು 1 ಮೈನಸ್ 1 0 ಮೈನಸ್ 2 3 ಮೈನಸ್ 4 ಮೈನಸ್ 2 3 ಮೈನಸ್ 3. ಇದೇನೈತಿ ಇದನ್ನು ನಾವು ಏನು ಮಾಡ್ತೀವಿ A ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್. ಸೊ ಇದೇನು ಅಂತಂದ್ರೆ ಇನ್ವರ್ಸ್ ಮ್ಯಾಟ್ರಿಕ್ಸನ್ನು ಫೈಂಡ್ ಔಟ್ ಮಾಡೋದು ವಿತ್ ಎಲಿಮೆಂಟರಿ ಆಪ್ರೇಷನನ್ನು ಯೂಸ್ ಮಾಡಿ. ಸೊ ಇದ್ರೊಳಗೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಗೊತ್ತಿರಬೇಕಾಗಿದ್ದೇನು, ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟಾಗ ಅದನ್ನು ಇನ್ವರ್ಸ್ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಿರಿ ಅಂತ ಏನಾರು ಕೊಟ್ಟಿದ್ರು ಅಂತಂದರೆ ಯು ಹ್ಯಾವ್ ಟು ರೈಟ್ ಮಸ್ಟ್ ಆ್ಯಂಡ್ ಶುಡ್ A ಈಸ್ ಈಕ್ವಲ್ ಟು IA. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸನ್ನು ತಗೊಂಡು ಅದ್ರ ಜೊತೆ A ಮ್ಯಾಟ್ರಿಕ್ಸ್ ಏನ ಸಾಲ್ವ್ ಮಾಡ್ಕೊತ ಹೋಗಬೇಕು. ಕ್ಲಿಯರ್? ಬಟ್ ಜಸ್ಟ್ ಎಲಿಮೆಂಟರಿ ಆಪ್ರೇಷನ್ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನನ್ನು ಅಷ್ಟೇ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರು ಅಂತಂದ್ರೆ ಏನು ಮಾಡಬೇಕು, ಜಸ್ಟ್ ಗಿವನ್ ಮ್ಯಾಟ್ರಿಕ್ಸನ್ನು ರೋ ಅಥವಾ ಕಾಲಮ್ಸ್ ಏನಿರ್ತಾವೆ ಅಲ್ಲಿ ಏನು ಮಾಡಬೇಕು 0 0 0 ಆಗಿ ಚೇಂಜಸ್ ಮಾಡ್ಕೊತ ಹೋಗ್ತೀರಿ. ಕ್ಲಿಯರ್? ಸೊ ಇದ್ರೊಳಗೆ ನೀವು ಏನೇ ಮಾಡೋಕ್ಕೆ ಹೋದ್ರೂ ಅಲ್ಲೇನು ಬರುತ್ತಲ್ಲ ಈ ಥರ ಎಲಿಮೆಂಟರಿ ಮ್ಯಾಟ್ರಿಕ್ಸ್ ಅಂದರೆ ಈ ಥರ ಚೇಂಜಸ್ ಮಾಡ್ಕೊತೀರಿ. ಮೀನ್ಸ್
ಈ ಥರ ಏನು 0 0 ಮಾಡಿಕೊಂಡು A11 ಮಸ್ಟ್ ಬಿ 1 ಇರಬೇಕು. ರಿಮೈನಿಂಗ್ ಇದು 0 ಇತ್ತು ಅಂತಂದ್ರೆ ಇಲ್ಲೇನಾಗಿರುತ್ತೆ, ಇದು ನಿಮ್ಮ ಇಷ್ಟ. ಓಕೆ, ಈ ಥರನೂ ಮಾಡ್ಕೋಬೋದು. ಸಮ್ಟೈಮ್ಸ್ ಏನಾಗಿರುತ್ತೆ, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಈ ಥರ ಇದ್ದರೆ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ A = ಏನಾಗುತ್ತೆ ನಮಗೆ 2 ಆಗುತ್ತೆ. ಬಟ್ ಇನ್ ದ ಕೇಸ್ ಇಲ್ಲೇನಾರೆ ಮತ್ತು 4 ಇಲ್ಲಿ ಏನಾರ ಸಂಖ್ಯೆಗಳು ಬಂದಿತ್ತು ಅಂತಂದ್ರೆ ಇಟ್ ಶುಡ್ ಬಿ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ A = ಏನಾಗಿರುತ್ತೆ 3 ಆಗಿರುತ್ತೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ವರ್ಸ್ ಮ್ಯಾಟ್ರಿಕ್ಸ್ ಆ್ಯಂಡ್ ಎಲಿಮೆಂಟರಿ ಮ್ಯಾಟ್ರಿಕ್ಸ್. ಕ್ಲಿಯರ್? ಸೊ ಇವತ್ತಿನ ಕ್ಲಾಸ್ ಒಳಗೆ ನಾವೇನು ಮಾಡಿದ್ವಿ, ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ ಸ್ಟಡಿ ಮಾಡಿದ್ವಿ. ಸೊ ಸಮ್ ಮೋರ್ ಎಕ್ಸಾಂಪಲ್ಸನ್ನು ನೀವು ಟ್ರೈ ಮಾಡಬೇಕು ಇದೇ ಥರ. ಓಕೆ, ಫೈನ್. ಥ್ಯಾಂಕ್ ಯು. 1 9